ಜಿಹಾದ್ಗೆ ಕುಂಭಮೇಳದ ಮೋನಾಲಿಸಾ ಬಲಿಯಾಗಿದ್ದಾರೆ. ಮುಸ್ಲಿಂ ಜೊತೆ ಕುಂಭಮೇಳ ಮೋನಾಲಿಸಾ ಮದುವೆ ಆಗಿರುವಂತದ್ದು. ಇದು ಲವ್ ಜಿಹಾದ್ ಅಂತ ಹೇಳ್ತಿದ್ದಾರೆ ಬಾಲಿವುಡ್ ನಿರ್ಮಾಪಕ. ಸ್ಫೋಟಕ ಆರೋಪ ಮಾಡಿದ ಸನೋಜ್ ಮಿಶ್ರಾ ಮೋನಾಲಿಸಾ ನಟನೆಯ ದಿ ಡೈರಿ ಆಫ್ ಮಣಿಪುರ ನಿರ್ಮಾಣ ಮಾಡಿರುವಂತದ್ದು. ಮೋನಾಲಿಸಾ ಮದುವೆ ಬಗ್ಗೆ ಸನೋಜ್ ಮಿಶ್ರಾ ಫಸ್ಟ್ ರಿಯಾಕ್ಷನ್ ಮಾಡಿದ್ದಾರೆ. ಮೋನಾಲಿಸಾ ಫಸ್ಟ್ ನಟನೆ ಮಾಡಿದಂತಹ ಸಿನಿಮಾ ದಿ ಡೈರಿ ಆಫ್ ಮಣಿಪುರ ನಿರ್ಮಾಣ ಮಾಡಿದಂತಹ ಸನೋಜ್ ಮಿಶ್ರಾ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು ಮೋನಾಲಿಸಾ ಮದುವೆಯ ಬಗ್ಗೆ. ಲವ್ ಜಿಹಾದ್ ಕುಂಭಮೇಳದ ಮೋನಾಲಿಸಾ ಇದಕ್ಕೆ ಬಲಿಯಾಗಿದ್ದಾರೆ ಲವ್ ಜಿಹಾದ್ಗೆ ಅಂತ ಹೇಳ್ತಾ ಇರುವಂತದ್ದು ಸನೋಜ್ ಮಿಶ್ರಾ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಮೋನಾಲಿಸಾ ಮದುವೆಯ ಬಗ್ಗೆ. ಸ್ಫೋಟಕ ಆರೋಪ ಮಾಡಿದ್ದಾರೆ. ಮೋನಾಲಿಸಾ ನಟನೆಯ ದಿ ಡೈರಿ ಆಫ್ ಮಣಿಪುರ ನಿರ್ಮಾಣ ಮಾಡಿರ್ತಾರೆ ಇವರು. ಆ ಹುಡುಗಿಯನ್ನ ಗಂಗೆಯ ಮಗಳೆಂದು ಭಾವಿಸಿದ್ದೆ. ಆಕೆಗಾಗಿ ನಾನು 10 ಕೋಟಿ ಸಾಲವನ್ನ ಪಡೆದು ಜೈಲಿಗೆ ಕೂಡ ಹೋಗಿದ್ದೆ. ಒಬ್ಬ ಮುಸ್ಲಿಂ ಯುವಕನ ಜೊತೆ ಓಡ್ ಹೋಗಿದ್ದಾರೆ. ಈ ಮೂಲಕ ಎಲ್ಲವನ್ನೂ ಕೂಡ ನಾಶ ಮಾಡಿದಾಳೆ. ಇದು ಪ್ರೀತಿಯ ಹೋರಾಟ ಅಲ್ಲ, ಲವ್ ಜಿಹಾದ್ ಅಂತ ಹೇಳ್ತಿದ್ದಾರೆ. ಮೋನಾಲಿಸಾಗೆ ತಾನು ಪ್ರೀತಿ ಗೆದ್ದಿದ್ದೀನಿ ಅನ್ಸಿರಬಹುದು, ಆದ್ರೆ ವಾಸ್ತವದಲ್ಲಿ ಇದು ಲವ್ ಜಿಹಾದ್. ಅದಕ್ಕೆ ಅವಳು ಈಗಾಗಲೇ ಬಲಿಯಾಗಿದ್ದಾಳೆ. ಮೋನಾಲಿಸಾ ಮದುವೆಗೆ ಮ್ಯಾನೇಜರ್ ಮತ್ತೆ ಬ್ರೋಕರ್ ಸಹಕಾರ ಇರುವಂತದ್ದು. ಇನ್ಸ್ಟಾ ಪೋಸ್ಟ್ ಮೂಲಕ ಸನೋಜ್ ಮಿಶ್ರಾ ಆರೋಪವನ್ನ ಮಾಡ್ತಾ ಇದ್ದಾರೆ. ದಿ ಡೈರಿ ಆಫ್ ಮಣಿಪುರ ನಿರ್ಮಾಣ ಮಾಡಿದಂತಹ ಸನೋಜ್ ಮಿಶ್ರಾ ಇದೀಗ ಮೋನಾಲಿಸಾ ಮದುವೆಯ ಬಗ್ಗೆ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಲವ್ ಜಿಹಾದ್ಗೆ ಬಲಿಯಾಗಿದ್ದಾಳೆ, ಗಂಗೆಯ ಮಗಳು ಅಂತ ನಂಬಿದ್ದೆ ನಾನು. ಆಕೆಯನ್ನ ನಂಬಿ 10 ಕೋಟಿ ಸಾಲವನ್ನ ಪಡೆದುಕೊಂಡು ಜೈಲಿಗೆ ಕೂಡ ಹೋಗಿದ್ದೆ. ತಾನು ಪ್ರೀತಿಯನ್ನ ಗೆದ್ದಿದ್ದೀನಿ ಅಂತ ಅನ್ಕೊಂಡಿದ್ದಾಳೆ, ಬಟ್ ಇದು ಲವ್ ಜಿಹಾದ್ ಅಂತ ಹೇಳ್ತಿದ್ದಾರೆ. ಇನ್ಸ್ಟಾ ಪೋಸ್ಟ್ ಮೂಲಕ ಸನೋಜ್ ಮಿಶ್ರಾ ಆರೋಪವನ್ನ ಮಾಡಿದ್ದಾರೆ. ನೋಡ್ತಾ ಇರಬಹುದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆಕೆಯ ಜೊತೆಗಿರುವಂತಹ ಮೋನಾಲಿಸಾ ಜೊತೆಗಿರುವಂತಹ ಫೋಟೋವನ್ನ ಶೇರ್ ಮಾಡಿ ಸನೋಜ್ ಮಿಶ್ರಾ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಮೋನಾಲಿಸಾ ಮದುವೆಯ ಬಗ್ಗೆ. ಆಕೆಯನ್ನ ಗಂಗೆಯ ಪುತ್ರಿ ಅಂತ ಭಾವಿಸಿದ್ದೆ. 10 ಕೋಟಿ ಆಕೆಗೋಸ್ಕರ ಸಾಲವನ್ನ ಮಾಡಿ ಸಿನಿಮಾವನ್ನ ಮಾಡಿ ಜೈಲಿಗೆ ಕೂಡ ಹೋಗಿ ಬಂದೆ. ಗಂಗೆಯ ಪುತ್ರಿ ಅಂತ ನಂಬಿದ್ದೆ. ಆದರೆ ಈಗ ಆಕೆ ತನ್ನ ಪ್ರೀತಿಯನ್ನ ಗೆದ್ದಿದ್ದೀನಿ ಅಂತ ಅನ್ಕೊಂಡಿದ್ದಾಳೆ, ಬಟ್ ಇದು ಲವ್ ಜಿಹಾದ್ ಅಂತ ಹೇಳ್ಬಿಟ್ಟು ಬರೆದುಕೊಂಡು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ ಪೋಸ್ಟ್ ಅನ್ನ.